ಗಿಲ್ಲಿ ಅವರ ಆಟ ಏನು ಅನಿಸ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅಂತ? ಚೆನ್ನಾಗಿ ಆಡ್ತಿದ್ದಾನೆ. ಅಂದರೆ ಆ್ಯಸ್ ಅ ಎಂಟರ್ಟೈನರ್ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಟಾಸ್ಕ್ಗಳು ಅನ್ನುವಾಗ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಅಂದರೆ ಬಿಗ್ ಬಾಸ್ ಮನೆ ಅಂದರೆ ಬರೀ ಟಾಸ್ಕೇ ಅಲ್ಲ, ಹಾಗಂತ ಟಾಸ್ಕ್ಗಳನ್ನು ನಾವು ನೆಗ್ಲೆಕ್ಟು ಮಾಡೋಕ್ಕಾಗಲ್ಲ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಿದ್ರೆ ಗಿಲ್ಲಿ ತುಂಬ ಚೆನ್ನಾಗಿ ಹೋಗ್ತಾನೆ ಅಂತ ಅನ್ಸುತ್ತೆ. ಅಂದರೆ ಕೆಲವೊಂದು ಪೋಸ್ಟ್ಗಳು ಕೆಲವೊಂದು ವೈರಲ್ ಆಗ್ತಾ ಇರ್ತಕ್ಕಂಥ ಮಾತು, ಗಿಲ್ಲಿಯಿಂದ ಕಾವ್ಯ, ಕಾವ್ಯದಿಂದ ಗಿಲ್ಲಿ, ಈ ರೀತಿ ನಿಮಗೇನು ಅನಿಸ್ತದೆ ನಿಮ್ಮ? ಅದು ಅದೇ ಡೇ ಒನ್ನಿಂದಲೂ ಅದನ್ನು ಬಂದಿದೆ, ಅವ್ರು ಜಂಟಿಯಾಗಿ ಬಂದಿದ್ದ ಕಾರಣಕ್ಕೆ. ಬಟ್ ಈಗ ಕಾವ್ಯ ಪ್ರೂವ್ ಮಾಡ್ಕೊಂಡಿದ್ದಾಳಲ್ಲ, ಅವಳೊಬ್ಬಳೇ ಕ್ಯಾಪ್ಟನ್ ಆಗಿ, ಸೊ ಅವಳೇ ಟಾಸ್ಕ್ ಆಡಿ, ಗಿಲ್ಲಿ ಇಲ್ಲದೆ ಗಿಲ್ಲಿ ಆಪೋಸಿಟ್ ನಿಂತು ಗೆದ್ದು ಪ್ರೂವ್ ಮಾಡ್ಕೊಂಡಿದ್ದಾಳೆ. ಸೊ ಇನ್ನೂ ಅದನ್ನು ಹೇಳೋದು ಬೇಸ್ಲೆಸ್ ಅನಿಸುತ್ತೆ. ಕಾವ್ಯ ಯಾವಾಗಲೂ ಕೂಡ ಕಾವ್ಯ ಕಾವ್ಯ ಅಂದ್ಕೊಂಡು ಗಿಲ್ಲಿ ಇದನ್ನು ಮಾಡ್ತಾ ಇರ್ತಾರೆ. ಸೊ ಗಿಲ್ಲಿಗೆ ಏನಾದರೂ ಇದಾಗುತ್ತಾ ಇದರಿಂದ? ಅದು ಗೊತ್ತಿಲ್ಲ. ಅದನ್ನು ಲಾಸ್ಟ್ ಒಂದು ವೀಕೆಂಡಲ್ಲಿ ಸುದೀಪ್ ಸರ್ ಹೇಳ್ತಾರೆ, ಗಿಲ್ಲಿಯಿಂದ ಬೇರೆಯವ್ರ ಆಟ ಹಾಳಾಗ್ಬೋದು ಹೊರತು ಗಿಲ್ಲಿ ಆಟ ಹಾಳಾಗಲ್ಲ ಅಂತ ಒಂದು ವೀಕೆಂಡಲ್ಲಿ ಸುದೀಪ್ ಸರ್ ಹೇಳ್ತಾರೆ. ಸೊ ಹಂಗಾಗಿ ಅದು ಎಫೆಕ್ಟ್ ಆಗುತ್ತೆ ಅಂತ ನಂಗೆ ಅನಿಸಲ್ಲ. ಬಟ್ ಅದೇ ಈಗ ನಿನ್ನೆನ ವೀಕೆಂಡಲ್ಲೂ ಸುದೀಪ್ ಸರ್ ಹೇಳಿದ್ದಾರೆ, ಅವ್ರನ್ನ ಅವ್ರು ಪಡೆದು ಬಿಟ್ಬಿಡಿ ಗಿಲ್ಲಿ ಅವರೇ ಅಂತ. ಸೊ ಆ ಪ್ರಯತ್ನ ಅವರಿಬ್ಬರು ಮಾಡ್ಬೋದು. ಕಾವ್ಯ ಅಂತೂ ಇಂಡಿಪೆಂಡೆಂಟಾಗಿ ಆಡುವಂಥ ಪ್ರಯತ್ನ ಮಾಡ್ತಿದ್ದಾಳೆ. ಸೊ ಅದು ಅವ್ರಿಗೇನು ಎಫೆಕ್ಟ್ ಆಗಲ್ಲ ಅನ್ಕೋತೀನಿ. ಆ್ಯಂಡ್ ಗಿಲ್ಲಿ ತುಂಬ ಬ್ರಿಲಿಯಂಟ್ ಇದ್ದಾನೆ. ಅವ್ನ ಆಟಕ್ಕೆ ಎಫೆಕ್ಟ್ ಆಗುತ್ತೆ ಅಂತಂದರೆ ಡೆಫಿನೆಟ್ಲಿ ಅವ್ನು ಅದನ್ನು ಚೇಂಜ್ ಮಾಡ್ಕೋತಾನೆ.